ಮಾಡಿ ನಮಗೂ ಸಾಕಾಗದೆ. ಎಲ್ಗೋದ್ರಿ ಮತ್ತೆ ಕಾಣ್ತಾನೆ ಇಲ್ವಲ್ಲ. ಹಾಗಾದ್ರೆ ಎಲ್ಲ ಜೊತೆಗೂ ಮಾತುಕತೆ ಆಡ್ಕೊಂಡು ಬರ್ತಿದ್ದಳು. ಈಗ ಏನು ಎತ್ತಗೂ ಬರಕಿಲ್ಲ, ಎತ್ತಗೂ ಮಾಡಕ್ಕಿಲ್ಲ. ಎಷ್ಟು ಸಲ ಮನೆಯಿಂದ ಇರ್ತಾಳೆ, ಕರೆದ್ರು ಬರಕಿಲ್ಲ. ಮತ್ತೇನೆ ಮಾಡೋಣ. ಕ್ಲೀನ್ ಸಪ್ಪ ಕೂತಿದಿ, ಹುಷಾರಿಲ್ಲ ಕನಕ, ನಮಗೆ ಹೊಟ್ಟೆ ನೋವು ಅತ್ತೆ ಕೂತೀವಿ. ಆಸ್ಪತ್ರೆಗಾರೆ ಹೋಯ್ಕಿಲ್ವಾ? ಆಸ್ಪತ್ರೆಗೆ ಹೋಗೋನವ್ರೆ ಗೊತ್ತಿಲ್ಲ ಕನಕ, ಹೋಗೋನವ್ರೆ ಗೊತ್ತಿಲ್ಲ. ಚೆನ್ನಾಗಿದ್ದಾಗ ಎಲ್ಲ ಕೆಲಸ ಮಾಡಿಸ್ಕೊತಾರೆ, ಮಾತ್ರ ಮನ್ಸ ಮನೆ ಕಬಿಟ್ರೆ ಏನೂ ಇಲ್ಲ, ಬೆಸ್ಟು. ಚೆನ್ನಾಗಿ ಹೇಳ್ತೀವಿ ಕಲೆ. ಅಲ್ಲ, ಚೆನ್ನಾಗಿ ನಿನ್ನ ಜೀವ ಚೆನ್ನಾಗಿದ್ರೆ ಯಾವ ಥರ ಒಂದು ಕೆಲಸ ಕೆಮ್ಮೆ ಮಾಡ್ಕೊಂಡು ಜೀವನ ಮಾಡ್ಬೋದು. ನಿನಗೆ ಹುಷಾರಿಲ್ಲ ಅಂದ್ರೆ ಏನು? ಅಲ್ಲ, ನಿಮ್ಮ ಅಚ್ಚನಾದರೂ ಹೇಳಿಲ್ವವ ನೀನು ಹೋಗುವಂತ? ಇಲ್ಲ ಕನಕ, ನಮ್ಮ ಅಚ್ಚನೂ ಹೋಗುವನ್ನಿಲ್ಲ, ಯಾರು ಹೋಗುವನ್ನಿಲ್ಲ ಕನಕ. ಸರಿ ಬಿಡು, ಅವಳು ಸರಿಯಾದವಳೆ. ಅಲ್ಲ, ಸೊಸೆಯರು ನಮ್ಮ ಮನೆಗೆ ಬಂದು ಸೊಸೆಯರು ನಮ್ಮ ಮಕ್ಕಳು ಸಮಾನ ತಾನೆ. ನಾಸಿಗೆ ಆಸ್ಪತ್ರೆಗೆ ಹೋಗಿ ಮಟ್ಟಿ ಅಂತ ಅಂದ್ಬಿಟ್ಟು ತಕವ ದುಡ್ಡು ತಕೋ. ನನ್ಗಾರ ಕೆಲಸದೇ ಬರೋಕ್ಕಾಯ್ತಿಲ್ಲ ಕೋ. ನಿನ್ನ ಗಂಡು ಕಟ್ಕೊಂಡು ಗಂಡು ಕರ್ಕೊಂಡು ಹೋಗಿ ಹೋಗ್ಬಿಟ್ಟು ಆಸ್ಪತ್ರೆ ತೋರಿಸ್ಕೊಂಡು ಬಾ ಅಂತ ಅನ್ಬೇಕು ತಾನೇ. ಸರಿಯಾದ ಒಳಕೊಂಡು ಬಿಡು ಅವಳುವೆ. ಅಯ್ಯೋ, ಆಮೇಲೆ ಹಂಗೂ ಬೇಕಲ್ವ, ಆಮೇಲೆ ಬಂದು ಕೂತ್ಕೊಂಡ್ರೆ ನಿಮ್ಮ ಮತ್ತೆ ಕಂಡ್ರೆ ಆಗೋದಿಲ್ಲ. ಆಮೇಲೆ ಬಾಯಿಗೆ ಬಂದಂಗೆ ಬೋಲ್ಗಿದ್ಬಿಟ್ಟಳು, ನಾನು ಸೊಸೆರು ಚಾಡಿ ಹೇಳ್ತಾಳೆ ಅಂತ ಭಯ. ಅದಕ್ಕೆ ನಾವು ಒಟ್ಟಿದ್ದಕ್ಕೆ ಬರೀಕಿಲ್ಲ ಗೊತ್ತಾ. ಇಲ್ಲಾಂದ್ರೆ ನಾವು ಬಂದಿಗಿಂದಿ ಕೂತ್ಕೋತೀವಿ, ಏನು ತೊಂದ್ರೆ ಇಲ್ಲ. ನಿಮ್ಮ ಮತ್ತೆ ಕಲಿ ಯಾರು ಬಯಸ್ಕೊಳ್ಳೋರು? ಬಂದ ತಕ್ಷಣ ಅಂತಾರೆ ಇಂತೇರು ಮುಂಡರು ಮುಚ್ಚಿರೋ ಅಂತ ಬೈತಾಳೆ ನಿಮ್ಮ ಮತ್ತೆ. ಅದಕ್ಕೆ ಹಂಗೆ ನಾನು ಎಲ್ಲೂ ಹೋಯ್ಕಿಲ್ಲ. ನನ್ನ ಮನೆ ಆಯಿತು ನಾನಾಯಿತು, ನನ್ನ ಮನೆ ಆಯಿತು ನಾನಾಯಿತು. ಉಣ್ಬೇಕಾ ತಿನ್ಬೇಕಾ, ಉಣ್ಬಿಟ್ಟು ಮರಿಕೋಬೇಕಾ ಅಷ್ಟೇ. ಯಾರು ತಂಟೆ ಕಟ್ಕೊಂಡು ಏನು ತಗಲು ಕಟ್ಕೊಂಡು ಏನೋ ಅಂದ್ಬಿಟ್ಟು ಎತ್ತಾಗೂ ಹೋಗಲ್ಲ. ಈಗ ನಿಮ್ಮನ್ನಿಬ್ರು ನೋಡಿದ್ನಲ್ಲ, ಅದಕ್ಕೆ ಕೂತ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ಬಂದೆ ಕಣವ. ಸರಿ. ಅಲ್ಲ, ಏನಾರೇ ಆಗಲಿ ಒಂದು ಮಾತನಾಡಿ ತರಿಸ್ಕೊಂಡು ಕುಡಿಯೇ. ಕುಡಿವೆ ಸುಮ್ಮನಿರಮ್ಮ, ನಮ್ಮ ಕಷ್ಟ ಯಾರಿಗಮ್ಮ ಹೇಳ್ಕೊಳವ ನಾವು. ಹೇಳಿ ಮಾಡ್ತೀನಿ, ಅತ್ತೆ ಬರಲಿ, ಎಲ್ಲರಿಗೂ ಹೇಳ್ತಾ ಇದ್ದೆ ಹೇಳ್ತೀನಿ. ಊಟ ಮಾಡು ನಡಿಯಮ್ಮ, ನೀನು ಊಟ ಮಾಡು. ಏನು ಬಾವಣಗಾತಿ, ಭಾರಿ ಬಾವಣಗಾತಿ ಬಿಡು. ಏನಾರಿ ಬಾವಣಗಾತಿಯವ? ಏನು ಮಾಡಿದೀಯ, ಏನು ಅಡುಗೆ ಮಾಡಿದೀಯವ? ಮಾಡ್ಕೊ ಹೋಯ್ತು ನಮ್ಮಕ್ಕ, ಹುಷಾರಿಲ್ಲ ಅಂತಲ್ಲ, ಅದಕ್ಕೆ ಅಕ್ಕನೇ ಅಡುಗೆ ಮಾಡ್ಕೊಂಡು ಹೋಯ್ತು ಕಣಮ್ಮ. ಏಕೆ ನಿನ್ಗೆ ಮಾಡಕ್ಕೆ ಬರಲ್ವ ಅಡುಗೆ? ಒಗ್ತಾನೆ ಬರಲ್ವ ನಿನಗೆ? ಅಡುಗೆಗೆ ಮಾಡ್ಕೊಂಡು ಹೋಗ್ಬೇಕು ತಾನೆ. ಅಕ್ಕನಿಗೂ ಹುಷಾರಿಲ್ಲ ಅಂದ ತಕ್ಷಣ ನಿಮ್ಮ ಅತ್ತೆ ಅಡುಗೆ ಮಾಡಿಸ್ಬಿಡೋದ? ವಾರ ಹೋಗಿದ್ದೀರ ಅಂದಮೇಲೆ ಇಬ್ಬರು ಹಂಚ್ಕೊಂಡು ಅಡುಗೆ ಮಾಡ್ಕೊಂಡು ಇರೋದು ಇಲ್ದಿರೋ ನೋಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹಂಗಾರೆ ನಿಮ್ಮ ಅಕ್ಕ ಮಾಡಿರೋ ನೀನು ಅಡುಗೆನೇ ಮಾಡೋಕ್ಕಿಲ್ವಾ? ಸರಿಯಾದವಳೆಲ್ಲ ನೀನೇ. ಒಬ್ಬಂದು ಕಿಚಿ ಆದರೆ ಏನು ಮಾಡಿ? ಈಗೇನೋ ಜೊತೆಗಿದ್ದೀರಿ, ಯಾರಾದರೂ ಮಾಡೋದು ನಡೀತದೆ. ಲಾಸ್ಟ್ಗೆ ಬೇರೆ ಬೇರೆ ಆಯ್ತಿದ್ರಲ್ಲ ನೀವು. ಆಗ ಮಕ್ಳಿಗೆ ಇಟ್ಟು ಸೊಪ್ಪು ಮಾಡೋದು ನಿಮಗೆ, ಅಲ್ಲಿ ಮನೆ ಭಂಗ ಮಾಡ್ಕೊಂಡು ಹೋಗೋದು ಯಾರು? ಸುಮ್ಮನೆ ಮನೆ ಯಾಕೆ ತಲೆ ಕೆಡಿಸ್ಕೊಂಡು, ನಮ್ಮ ಅತ್ತಿನ ತಲೆ ಕೆಡಿಸ್ಕೊಳ್ಳಿ, ನೀನು ತಲೆ ಕೆಡಿಸ್ಕೊಂಡು ಆಮೇಲೆ ಹೆಂಗೋ ಆಯ್ತದೆ. ಆಡೋಗಿ ಇಡ್ಸ್ಕೊಂಡ್ರೆ ಆಯ್ತಪ್ಪ, ಯಾಕೆ ತಲೆ ಕೆಡಿಸ್ಕೋಬೇಕು? ಸರಿ ಯಾಕೆ ಮಾಡ್ತೀನಿ ಮಗಳೇ ನೀನುವೇ ಆಳು ಇಡ್ಸ್ಕೊಳ್ಳಂಗಾಗಿದೀಯಾ? ಅಯ್ಯೋ, ನಿಮ್ಮಪ್ಪ ಏನು ಕೆಲಸ ಮಾಡೋನು? ನಿಮ್ಮವ್ವ ಏನು ಕೆಲಸ ಮಾಡೋದು? ನಿಮ್ಮನೆ ಏನಮ್ಮಿ? ನನಗೆ ಅಂಗಡಿ ಮಾಡಿಕೊಂಡವ್ರೆ, ನನ್ನ ತಮ್ಮ ಒಬ್ಬನೇ. ಅವನೇನೇ ಆದ್ರೂ ನನಗೆ ಎಲ್ಲ ತಂದ್ಕೊಡೋದು, ಸಾಮಾನ್ಯ ಮನೆಯಲ್ಲಿ ತಂದ್ಕೊಡ್ತಾರೆ. ಕೈಗಳು ಕೂತ್ಕೋ. ಈಗ ಎಲ್ಲ ಮದುವೆ ಆಗಿಲ್ವ ನಿನ್ನ ತಮ್ಮ ಅಕ್ಕ ಅಂತ ಆಡ್ತಾನೆ. ಮದುವೆ ಆದ್ಮೇಲೆ ನೀನು ಕರೆಯೋರು ದಿಕ್ಕಿಲ್ದಂಗೆ ಆಯ್ತದೆ. ಮೊದಲು ಹೋಗ್ತಾನೆ ಕಲ್ತ್ಕೊ. ವೃತ್ನಿ ಭಾರಿ ಒಳ್ಳೆಯವ, ಆ ಕಾಲದಿಂದ ಬಂದವಳೆ. ಕಲ್ತ್ಕೊ, ಅಳ್ತಾವು ಏರ್ಸ್ಕೊಂಬರ್ಸ್ಕೊಂಡು ಮಾತಾಡ್ಬೇಕು. ಸರಿ ಬಿಡಮ್ಮ, ಇವ್ರ ಕೂತ್ಕೊಂಡ್ರೆ ಆಯ್ತಿಲ್ಲ, ನನಗೆ ಹೇಳ್ತಾರೆ ಅವರು. ಬುದ್ಧಿ ಎಲ್ಲ ಕೂತ್ಕೊಂಡು ಸೈ ಅಂತ ಕೆಲಸ ಹೇಳ್ತೀನಿ. ಹೆಂಗೆ ಓಡೋದು ನಿನ್ನ ಹೊರಗಿತ್ತೀವಿ ಅಮ್ಮ, ನೀನೇ ನೋಡು. ಒಂದು ಕೆಲಸ ಮುಟ್ಟಕ್ಕಿಲ್ಲ ಕಣಮ್ಮ, ಒಂದು ಕೆಲಸ ಮುಟ್ಟಕ್ಕಿಲ್ಲ, ಒಂದು ಪಾತ್ರೆ ಬಿಡೋಕ್ಕಿಲ್ಲ, ಒಂದು ಕಸ ಗುಡಿಸೋಕ್ಕಿಲ್ಲ, ಅವನೊಂದು ತರಕಾರಿಗಳು ಕುಯ್ ಕೊಡೋಕ್ಕಿಲ್ಲ, ಒಂದು ಕೆಲಸನೂ ಮುಟ್ಟಕ್ಕಿಲ್ಲ ಕಣಮ್ಮ. ಓಡಾಡ್ತಾಳೆ, ಆ ಕಡೆ ಈ ಕಡೆ ಆ ಕಡೆ ಓಡಾಡ್ತಾಳೆ. ಅಡುಗೆ ಮಾಡ್ಬಿಡ್ತೀನಿ ಅಮ್ಮ. ಬಂದ ತಕ್ಷಣ ಚೊಂಬಲ್ ಇಟ್ಕೊಂಡು ನೀರ ಹೊಂಟೋಯ್ತಲ್ಲ ಕಣಮ್ಮ ನೀರು ಕೊಡೋಕ್ಕೆ. ಯಾರಿಗೆ ಅತ್ತೆಗೂ ಮಾವನಿಗೆ, ಆಮೇಲೆ ನಮ್ಮ ಗಂಡದಿರಿಗೆ, ನಮ್ಮ ಮೈದೂರಿಗೆಲ್ಲವ ಎಲ್ಲ ಇವಳೆ ಮಾಡಿದ್ರೆ ಅನ್ಬೇಕು. ಹಿಟ್ಟು ತೋಡ ತಕ್ಷಣ ತಟ್ಟೆ ಸಾರು ಬಿಟ್ಕೊಂಡು ನಿಂತಿರ್ತಾಳೆ. ಹಿಟ್ಟು ಹಾಕ್ತಾಳೆ ಅಷ್ಟು ಒಳಗೆ ತಂದು ಕೊಟ್ಬಿಡ್ತಾಳೆ ಕಣಮ್ಮ. ಆ ತಟ್ಟೆ ಎತ್ತು ಬಿಟ್ಟೆ ಕೊಡ್ತಾಳೆ. ತಾನು ನೋಡ್ಕೊತಾಳೆ, ರೂಮಲ್ಲಿ ಮನೆ ಕತ್ತಾಳೆ. ಇಷ್ಟೇ. ನಮ್ಮ ಅತ್ತೆ ವೇಣು ಮಾಡ್ತದೆ, ವೇಣು ಉಣ್ತದೆ, ಇಕ್ತದೆ, ಉಣ್ಣಕ್ಕಿಕ್ತದೆ, ತಿನ್ನಕ್ಕಿಕ್ತದೆ, ಕೆಲಸ ಮಾಡ್ತದೆ ಅಂತ ಅನ್ನೋದು. ನೀರು ಬಂದೋದ್ಕಮ್ಮ ಬಟ್ಟೆನ ಒಗ್ದು ಮಡಗಿರ್ತೀನಿ, ಬಂದ್ಬಿಡ್ತಾ ಹಚ್ಚಿ ಬಿಡ್ತಾಳೆ, ಹಾರಾಕ್ಬಿಡ್ತಾಳೆ ಕಣಮ್ಮ. ಅಷ್ಟೇ. ಅದು ನೀನು ಯಾವ ಕೆಲಸ ಮಾಡಿದ್ಯಾ ಕಣಮ್ಮ. ಪಾತ್ರೆಯ ಎಲ್ಲ ತಗೊಂಡು ಉಜ್ಜಿ ಮಡಿರ್ತೀನಿ, ಅದು ತಗೊಂಡು ಜೋಡಿಸ್ಬಿಡ್ತಾಳೆ. ಅಷ್ಟೇ ಅಮ್ಮ. ಏನಾರು ಹೇಳೋದಮ್ಮ, ಹೇಳಿದ್ ಕಾಡಿ ಆಡಿ ನಮ್ಮ ಮತ್ತೆ ಬೇರೆ ಕೊಡು ಅಂದರೆ ಕೊಡೋಕ್ಕಿಲ್ಲ ಕಣಮ್ಮ. ನಾವು ಇನ್ನೊಬ್ಬ ಕಿರಿಯೋ ನಾವು ಮದುವೆ ಆಗಲಿ, ಆಮೇಲೆ ಬೇಕಾದ್ರೆ ಬೇರೆ ಕೊಡ್ತೀನಿ ಅಂದ್ಬಿಟ್ಟು ಬೇರೆನೂ ಕೊಡೋಕ್ಕಿಲ್ಲ, ಏನೂ ಕೊಡೋಕ್ಕಿಲ್ಲ. ಹಿಂಗೆ ಸಾಯಿಸ್ತಾ ಕೂತವ್ರೆ. ನನ್ನ ಗಂಡ ಎಲ್ಲಕ್ಕಿಂತ ಹೆಚ್ಚು ಕಣಮ್ಮ. ಅವ್ನು ಮತ್ತೆ ಕೇಳ್ಕೊಂಡು ಅವ್ನು ಕುಂತವನೇ. ಏನಮ್ಮ ಮದುವೆ ಮಾಡೋದು ನೋಡಮ್ಮ, ಈಗ ಹುಷಾರಿಲ್ವಲ್ಲ, ಕಷ್ಟ ಸುಖ ಏನಂತ ಕೇಳಕ್ಕಿಲ್ಲ. ಕೆಲಸ ಮಾಡು ನೀನು, ನಿಮ್ಗೆ ಹೇಳ್ಕೊಡ್ತೀನಿ. ಆಕಿ ಒಮ್ಮರು ಚಾಡಿ ಹೇಳ್ಕೊಡ್ತಾರೆ ಅಂದ್ರೆ ಸಿಕ್ಕಿದ. ಅದನ್ನೇ ಜೋರು ಮಾತಾಕೊಂಡಿದ್ವಿ. ನಾವೇ 12 ಜನ ಜೊತೆ ಬೆಳೆ ಹೊಡೆದಾಡಿ ಮನೆಯೊಳಗೆ ಸಾಕಾಗಿ ಹೋಗಿವಿ. ಮಾಡಿದವ್ರಿಗೆ ಅಷ್ಟೇ ಏನೂ ಇಲ್ಲ. ಚಿಪ್ಪು ತಂಗ ಚಿಪ್ಪು ಅಂತಾರಲ್ಲ ಹಂಗೆ ನಮಗೆ ಏನೂ ಇಲ್ಲ. ಇವರು ಗಂಟು ಪಂಟು ಮಾಡ್ಕೊಂಡು ಬೇರೆ ಆಯ್ತಾರೆ, ನಾವುಗಳು ಸಾಲಾಗಿಲ್ಲ ಹೊತ್ಕೊಂಡು ಬೇರೆ ಆಯ್ತೀವಿ. ನಾನು ಅನ್ಭವಿಸ್ಬಿಟ್ಟಿನಿ. ಅದಕ್ಕೆ ಅವಳು ನಿನ್ನ ಸಮನಾಗಿ ಉಂಟಾಳ್ತಾನೆ, ನಿನ್ನ ಸಮನಾಗಿ ತಿಂತಾಳ್ತಾನೆ, ನಿನ್ನ ಸಮನಾಗಿ ಅವಳೆ ತಾನೆ. ಅದಕ್ಕೆ ಹೆಚ್ಚು ಕಡಿಮೆ ಮಾಡಬೇಕು. ಮಾಡೋ ಏನಂತ ಕೇಳಿ ನೀನು ಕೇಳ್ಕೊಂಡು ಬಂದರೆ ಅವ್ರು ಸುಮ್ಮನೆ ಇರ್ತಾರೆ, ಮಾಡ್ಕೊಂಡು ಹೋಯ್ತಾರೆ. ಎಲ್ಲರೂ ನೀನು ಎದ್ಕೊಂಡು ಮಾಡ್ಕೊಂಡಿದ್ದಿ. ಎಷ್ಟು ಜನ ಮಕ್ಕಳು? ನಮ್ಮಲ್ಲಿ 3 ಜನ ಹೆಣ್ಣೆಕ್ಳು ಕಣಮ್ಮ, ಗಂಡೆಕ್ಲಿಲ್ಲ. ನೀನು ನಾನೇ ಹಿರಿಯವಳು ಕಣಮ್ಮ. ಇಬ್ಬರು ತಂಗಿಯರು ಮದುವೆ ಆಗಿಲ್ಲಮ್ಮ. ಆಮೇಲೆ ನಿಮ್ಮಪ್ಪ ನಿಮ್ಮವ್ವ ಅವರೇ ಕಣಮ್ಮ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಕಣಮ್ಮ. ಅವ್ರಿಗೂ ಕಷ್ಟ, ಜಮೀನು ಅಷ್ಟು ಇಲ್ಲಮ್ಮ. ನಮ್ಮ ಅವ್ವ ಅಪ್ಪ ಕೂಲಿ ಮಾಡಬೇಕು ಕಣಮ್ಮ. ಅವ್ರನ್ನ ಸುಮಾರಾಗಿದ್ದಾರಾ? ಚೆನ್ನಾಗ್ರೆ ಕಣಮ್ಮ. ಒಬ್ಬಳೆ ಮಗಳು, ಆಮೇಲೆ ಒಬ್ಬ ತಮ್ಮವನೇ ಅಂಗಡಿ ಮಡಿಕೊಂಡವನೇ. ಆಮೇಲೆ ರೋವರೆಲ್ಲ ದುಡ್ಡು ಗಿಡು ಬಡ್ಡಿ ಗಿಡಿ ಕೊಟ್ಕೊಂಡು ಚೆನ್ನಾಗವ್ರೆ ಕಣಮ್ಮ. ಜೋರಾಗ ಅವ್ರ ಮನೇಲಿ ಹೆಂಗೆ ಸೊಕ್ಕು ಕತ್ ಬಿಡಿ ಇವಳಿಗೆ. ಅದಕ್ಕೆ ಸೊಕ್ಕು ಕತೆ ಇದ್ರೆ ಅವ್ರ ಮನೆ ಇರ್ತದಂತೆ. ಇದ್ರೆ ಅವ್ರ ಮನೆ ದುಡ್ಡು ಕಸ ಇರ್ತದಂತೆ. ತಲೆ ಕೆಡಿಸ್ಕೊಬೇಡ. ಗರ್ತಿ ನಮ್ಮ ಸಮಕ್ಕೆ ಕೆಲಸ ಮಾಡೋ ಗರ್ತಿ ಅಂತ ಅನ್ನು.
ಓ ಪಾಪ ಬತ್ ಎಲ್ಲ ಇಲ್ಲಿ ಬಿಟ್ಕೊಂಡಿದ್ಯಲ್ಲ. ಏನ್ ಮಾಡೋದಮ್ಮ, ಏನ್ ಮಾಡೋದು, ನನ್ನ ಕಷ್ಟ ಯಾರು ಹೇಳ್ಕೊಳ್ಳೋದು. ಮನೆಗೆ ಹೇಳ್ಕೊಂಡ್ರೆ ಮನೇಲಿ ಬೇಜಾರು ಮಾಡ್ಕೊತಾರೆ ಅವರೆಯ ಅಂದ್ಬಿಟ್ಟು ನಾನು ಏನೇ ಕಷ್ಟ ಆದ್ರೂ ಸುಖ ಆದ್ರೂ ನಾನೇ ಮಾಡ್ಕೊಂಡು ಹೋಗೋದು ಕಣಮ್ಮ. ನೋಡ್ ಮಗ, ನಾವು ಎಷ್ಟು ಬೊಗ್ತೀವಿ ಅಷ್ಟು ಬೊಗ್ಗಿಸ್ಕೊ ಹೋಯ್ತಾರೆ ಅಲ್ವಾ. ನಿಮ್ಮ ಅಪ್ಪನ ಮನೆ ಬರ್ತಾನ ಇರೋದು, ನಿಮ್ಗೆ ಇಲ್ಲಿ ಬರ್ತಾನ ಇಲ್ಲ ತಾನೇ. ಅವಳು ಆದಷ್ಟು ಕೆಲಸ ಮಾಡ್ಕೊಂಡು ಹೋಗೋನು ನೀನು ಮಾಡು. ನಿಮ್ಮ ಅತ್ತೆ ಯಾರ್ದಿಗೆ ಮಾತಾಡೋದು, ಮತ್ತೆ ಏನಮ್ಮ, ನಮ್ಮ ಅತ್ತೆ ಎಲ್ಲ ನನಗೆ ಕೆಲಸ ಹೇಳೋದು ಕಣಮ್ಮ, ನನ್ಗೆ ಹೇಳೋದು. ಅವಳು ಜಾಸ್ತಿ ಹೇಳಕ್ಕಿಲ್ಲ. ಓ ಅವಳು ಸರಿಯಾದವಳೆ ಕತೆ, ಎಲ್ಲರೂ ಹಾಕೊಂಡು ರುಬ್ತಾ ಇದ್ದಾರೆ, ನಿನ್ನ ರುಬ್ತಾಯ್ತಾ. ತಲೆಯ ಕೆಡ್ಸ್ಕೊಬೇಡ ನೀನು, ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು. ಒಂದು ಕೆಲಸ ಹೇಳಿದಾಗ ಅಮ್ಮ ಇನ್ನೂ ಆಗಿಲ್ಲ ಅವ್ರ ಕೈ ಮಾಡಿಸ್ಕೊ ಅಂತಾನು, ಅವಳು ಮಾಡಿದ್ರೆ ತಡಾರಕ್ಕೆ ಮಾಡ್ಕೊಂಡು ಹೋಗು, ಅವರೇ ದಾರಿಗೆ ಬರ್ತಾರೆ ಪಕ್ಕ ಅಂತು ಅಂತ ಹೇಳ್ಬಿಟ್ಟು ಕಣವ. ಇಲ್ಲ ಕತೆ ಬಿಡಮ್ಮ, ನಾವು ಏನೋ ಒಂದು ಬುದ್ಧಿ ಹೇಳ್ಕೊಟ್ಟಿವಿ, ನೀನು ನೋಡ್ಬಿಟ್ಟು ಹೊಟ್ಟೆ ಅವ್ರು ಹತ್ಕೊಂಡು ನಾವು ಎಷ್ಟೋ ಸಲ ನೋಡ್ತಾ ಇರ್ತೀವಿ. ನೀನು ಅವ್ರಿಗೆ ರೆಡಿಯಾಗಿ ನಿಂತ್ಕೊತಾಳೆ, ನೀನು ನೋಡಿ ಸೀರೆ ಉಟ್ಕೊಂಡೇ ನಿಂತಿರ್ತೀವಿ ಯಾವ ಕಾಲದಲ್ಲಿ. ಹಾಂ ಅದಕ್ಕೆ ಏನೋ ಹೊಟ್ಟೆ ಉಟ್ಕೊಂಡು ಹೇಳ್ದು ಈ ಕೆವಡ ಮಿರ್ಗೋದ್ಲು. ಕೆವಡಮ್ಮ ಮನಗಿರ್ಬೇಕು, ಅವಳಿಗೇನು ಹಾಂ ತಿನ್ಕತಾಳೆ ಉಣ್ಕತಾಳೆ ಆರಾಮಾಗಿರ್ತಾಳೆ. ಅದೇನೋ ಪುಣ್ಯ ಕತ್ಬಿಡು ಬೇಕನ್ ಮಗ. ಅದೇನೋ ಅಂತಿದ್ರು ಜನಪ್ಪ, ಅದಿಯಾ ಮಾಲಾ ಅವಳಲ್ಲ ಅವಳೇ ಅಂತಲ್ಲ ಕೃಷ್ಣಂಗೆ ಮದುವೆ ಮಾಡ್ಕೊಳ್ಳೋದು ಹಂಗೆ ಅಂತಿದ್ರಲ್ಲ. ಹಿಂಗೆ ಹೇಳ್ತಿದ್ವಿ ಹೊಸ ಸುದ್ದಿಯ ಗೊತ್ತಾಗಿಲ್ಲ, ಕುತ್ಕೊತಾ ಇನ್ನೊಂದು ಕೇಳ್ತೀನಿ ಈಗ. ನಿಜವ? ಇಲ್ಲ ಕಣಮ್ಮ, ಆ ಪೆದ್ದಿಯಾರು ಮದುವೆ ಮಾಡ್ಕೊಂಡರು ಅದಂಗೆ ಅನ್ನೋದು ಬಂದು ಎಲ್ಲರ ಜೊತೆಗೂ ನಾನು ಮದುವೆ ಐತೀನಿ ಅಂತ. ನನ್ನ ಮೈದನ್ಗೆ ಅವ್ರು ಕಂಡ್ರೆ ಆಗೋಕ್ಕಿಲ್ಲ, ಬೈದು ಕಳಿಸ್ತಾನೆ. ಎಂತೆ ಮದುವೆ ಇದೆ ಕಳ್ಳಿಕಿಲ್ಲಿ ಮಂಗುಂಡಿದೆ ಅಂತ ಹಂಗಿರೋದು ಮನೆ ಹಿಡಿದ್ರಂಗೆ ಬಂದು ನಿಂತ್ಕತ್ತೆ. ಅವಳನ್ಯಾರು ಮದುವೆ ಮಾಡ್ಕೊಂಡ್ರಮ್ಮ ಪೆದ್ದಿಯ ಮದುವೆ ಮಾಡ್ಕೊಳಕ್ಕಿಲ್ಲ ಏನೂ ಇಲ್ಲ. ನೀವು ಅದೇ ಕಾವುಂಟು ಮಾಡ್ಕೊಳಕ್ಕಿಲ್ಲ. ನಿಮ್ಮ ಮಾವ ಮಾತು ಕೊಟ್ಟಿದ್ದಾನಂತಲ್ಲ, ಅವಳೇ ಸೊಸೆ ಮಾಡ್ಕೊಳ್ಳೋದು ನಾನು, ಇನ್ನು ಯಾರು ಮಾಡ್ಕೊಳಕ್ಕಿಲ್ಲ ಅಂದ್ಬಿಟ್ಟು. ಆಗಾಗ ಜಗಳ ಆಯ್ತಿರ್ತದೆ ಕಣಮ್ಮ, ಆಗಾಗ ಜಗಳ ಆಯ್ತಿರ್ತದೆ. ನಮ್ಮ ಅತ್ತೆ ಅನ್ನೋದು ನನ್ನ ತಮ್ಮನ ಮಗಳು ಮಾಡ್ಕೊತೀನಿ ಅನ್ನೋದು, ನಮ್ಮ ಮಾವ ಅನ್ನೋದು ನನ್ನ ತಂಗಿ ಮಗಳು ಮಾಡ್ಕೊತೀನಿ ಅನ್ನೋದು, ಮದುವೆ ಅವ್ರು ನನ್ನ ಮದುವೆನೇ ಐಕಿಲ್ಲ ಅನ್ನೋದು ಹಂಗೆ ಆಗಾಗ ನಡೀತಿರ್ತದೆ. ವಿಜಯ್ ಹೆಂಗೆ ಅವಳು ಒಪ್ಕೊಂಡಳ ಮದುವೆ ಮಾಡೋಕ್ಕೆ? ಅವ್ರು ಒಪ್ಕೊಳಕ್ಕಿಲ್ಲ, ನನ್ನ ಮಗಳನ್ನ ಎಲ್ಲರೂ ಮಾಡ್ತೀನಿ, ನಾನು ಇಲ್ಲಿ ಮಾಡೋಕ್ಕಿಲ್ಲ ಆಕ ಹತ್ತದ ಸರಿ ಇಲ್ಲ ಅಂತ. ನಮ್ಮ ಕ್ಯಾವಡಮ್ಮ ನಮ್ಮ ಮಾವ ಜೀವ ತೆಗೆದು ಕಣಮ್ಮ ಮದುವೆ ಅನ್ಕೊಂಡು ಅಂತಾನೆ. ಅವಳನ್ನ ಯಾರಾದರೂ ಐಟು ಕಟ್ಟ ತಿರುಗ್ತಾಳೆ ಉಚಿತರ. ಅವಳನ್ನ ಮದುವೆ ಮಾಡ್ಕೊಂಡರು. ಕೃಷ್ಣ ಏನು ಅಂದಕ್ಕೆ ಚಂದಕ್ಕೆ ಅವನೇ ಅವ್ನಿಗೆ ಹೆಣ್ಣು ಕೊಡೋದ್ರವ ಏನು ನಿಮ್ಮ ಮತ್ತೆ ಏನು ಮಡಿಕಿಲ್ವ, ಏನು ಕಮ್ಮಿ ಆಗಿದ್ದಾರ? ತಕ್ಕ ಅಯ್ಯೋ ಸುಮ್ಮನಿರಮ್ಮ, ಯಾರೇನಾರೇ ಮಾಡ್ಕೊಳ್ಳಿ, ಮಧ್ಯಾಹ್ನ ಮಾಡ್ಕೊಳ್ಳಿ, ಮುಂಜಾನೆ ಮಾಡ್ಕೊಳ್ಳಿ, ಜೊತೆಗೆ ಯಾರು ಹೊಡೆದಾಡೋದು ಏನೋ. ನಮ್ಮನೆ ಬರೋಳು ಹೆಚ್ಚು ಕಡೆ ಕೆಲಸ ಮಾಡಿ ಬಂದ್ಬಿಟ್ರೆ ಸಾಕು. ಈ ಕಾಳಿಗೆ ಆಟ ಆಡೋದು ಬಂದ್ಬಿಟ್ರೆ ನನಗಂತೂ ಜೀವನೇ ಹೊಂಟಾಯ್ತದೆ. ನೀನು ಎಲ್ಲಿಗಂಡು ಸೌರ್ಸ್ಕೊಯ್ತೀಯ ಹಂಗೆ ತಕ್ಕೋ ಹೋಗು, ಒಟ್ಟಿಡ್ತೀನಿ ಹೋಗು. ಸರಿ ಕಣಮ್ಮ, ಇದ್ದು ಹೋಗದ ರೆಡಿ. ಇನ್ನೇನು ಇಪ್ಪೇಟ ಆಯ್ತಲ್ಲ, ಇನ್ನೇನು ಕಣವ. ಆಮೇಲೆ ನಮ್ಮ ಸುದ್ದಿ ಬಾಗಿ ಬಿಡುಟೆ, ಆಮೇಲೆ ಕಂಡ ಸುದ್ದಿ ನಮ್ಗೆ ಯಾಕೆ, ನಮ್ಮದೇ 108ಗಳು ಕತೆಗಳವೆ. ಸರಿ ಕಣವ ಬರ್ತೀನಿ. ಸರಿ ಕಣಮ್ಮ, ಅವನು ಹೇಳೋದು ಸರಿಯೇ. ನಾನು ಯಾಕೆ ಸೌರ್ಸ್ಕೊಂಡು ಮಾಡ್ಕೊಡ್ಬೇಕು ಕೆಲಸವ. ಎಲ್ಲ ಸಂಪಾದನೆ ಮಾಡ್ಕೊಂಡು ಮಡಿಕೊಂಡ್ರೆ ಗಂಟು ಕಟ್ಕೊಂಡ್ರೆ ನಾನು ಯಾಕೆ ಮಾಡೋದು. ನಾನು ಇನ್ಮೇಲೆ ಹೇಳಿದ ಕೆಲಸ ಮಾಡಲ್ಲ ಅಂತೀನಿ ಅಷ್ಟೇ, ಇನ್ನೇನು ಇಲ್ಲ. ಮುಂದುವರಿಯೋದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹೇಳಿ ನೆಟ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕತೆಗಳು ಮುಂದಕ್ಕೆ ಏನು ಮಾಡಬೇಕು ಅನ್ನೋದೇ ನಮಗೆ ತಲೆಗೆ ಓಡ್ತಾ ಇಲ್ಲ. ಒಂದು ಸ್ವಲ್ಪ ಕಮೆಂಟ್ಸ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.